ಆಗಲೇ ಹೇಳಿದ್ದೀನಿ ನಿಮಗೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಾಳೆ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು ಈ ಸಂಬಂಧಪಟ್ಟಂಗೆ ನಾವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳಿಗೆ, ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಮತ್ತು ತಾಲೂಕ್ ಪಂಚಾಯತಿ ಇ ಒ ಅವ್ರಿಗೆ, ತಾಲೂಕ್ ಪಂಚಾಯತಿ ಎ ಡಿ ಅವ್ರಿಗೆ, ತಾಲೂಕ್ ಪಂಚಾಯತಿ ಅಧಿಕಾರಿಗಳವ್ರಿಗೆ, ತಹಸೀಲ್ದಾರ್ರವ್ರಿಗೆ, ಜಿಲ್ಲಾ ಪಂಚಾಯತಿ ಸಿ ಇ ಒ ಅವ್ರಿಗೆ, ಡಿ ಎಸ್ ಅವ್ರಿಗೆ, ಸಿ ಪಿ ಅವ್ರಿಗೆ, ಮತ್ತು ಎ ಎಸ್ ಅವ್ರಿಗೆ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯ ಎಲ್ಲ ಅಧಿಕಾರಿಗಳವ್ರಿಗೆ, ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ಆಲ್ರೆಡಿ ನಾವು ಕೆಲವರಿಗೆ ನಾನು ಕೂಡ ವಾಟ್ಸಪ್ಪಲ್ಲಿ ಮಾಡ್ತಾಯಿದ್ದೀನಿ, ಫೋನ್ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಕಚೇರಿ ಸಿಬ್ಬಂದಿಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರುಗಳಿಗೆ ವಿಶೇಷವಾಗಿ ಅವ್ರಿಗೆ ನಾವು ಆಲ್ರೆಡಿ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದೀವಿ, ಇನ್ವಿಟೇಷನ್ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನು ಈ ಸಲ ಸಿಂಗಳಿ ಗ್ರಾಮ ಪಂಚಾಯತಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸಿಂಗಳಿ ಗ್ರಾಮ ಪಂಚಾಯತಿಯಲ್ಲಿ ಸಿಂಗಳಿ ಗ್ರಾಮದಲ್ಲಿ ಸ್ಮಶಾನ ಇದೆ, ಹಿಂದೂ ರುದ್ರಭೂಮಿ ಅಥವಾ ಚಿರಶಾಂತಿಧಾಮ ಅಂತ ಏನಿದೆ. ಆ ಒಂದು ಜಾಗದಲ್ಲಿ ಸುಮಾರು ಒಂದೂವರೆ ಎಕರೆ ಜಾಗ, 1.5 ಎಕರೆ ಇದೆಯಾ, 2 ಎಕರೆ ಜಾಗ ಇದೆ. ಆ 2 ಎಕರೆ ಜಾಗದಲ್ಲಿ ಈಗಾಗಲೇ ನಾವು ಅದನ್ನೆಲ್ಲ ಭೂಮಿ ಮೊದಲು ಏರ್ಪೇರಿ ಇತ್ತು, ಅದನ್ನು ಸಂಪರ್ಕ ಮಾಡಿದ್ದೀವಿ. ಮತ್ತು ಆ ಸ್ಮಶಾನದ ಸುತ್ತ ಬಾರ್ಡರ್ಗಳಲ್ಲಿ ಈಗಾಗಲೇ ನಾವು ಗುಂಡಿಗಳು ತೆಗೆಸಿದ್ದೀವಿ. ನಿನ್ನೆ ಮೊನ್ನೆಯಿಂದ ಸತತವಾಗಿ ನಾವು ಅದನ್ನು ಸಿದ್ಧತೆಯಿದ್ದೀವಿ. ಈಗಾಗಲೇ ಗುಂಡಿ ತೆಗೆದಿದ್ದೀವಿ. ಜೊತೆಗೆ ಸಾಮಾಜಿಕ ಅರಣ್ಯ ಇಲಾಖೆಗೆ ಹೋಗಿ ಆಲ್ರೆಡಿ ನಾವು ಭೇಟಿ ನೀಡಿ ಅವ್ರಿಗೆ ಲೆಟ್ರ್ ಕೊಟ್ಟು ನಮಗೆ ಗಿಡ ಬೇಕು, ಕನಿಷ್ಠ ನಾವು 100 ಗಿಡ ಬೇಕು ಅಂತ ಹೇಳಿದ್ದೀವಿ. ಈಗಾಗಲೇ ನಾವು 100 ಗಿಡ ಅಂದರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೂ 10 ಅಡಿ ಅಂತರದಲ್ಲಿ ನಾವೀಗ ಸುಮಾರು 100 ಗಿಡ ನೆಡೋ ಥರ ಪ್ಲಾನ್ ಮಾಡಿದ್ದೀವಿ. ಪೂರ್ತಿ 2 ಎಕರೆ ಪೂರ್ತಿ ಇಟ್ಟರೆ ನಾವು 100-500 ಗಿಡ ನೆಡ್ಬೋದು, ಬೇಡ ಅದು ಸ್ಮಶಾನ ಆಗಿದೆ. ಸೊ ಹಂಗಾಗಿ ಸುತ್ತ ಕೂಡ ನಾವು ಆ ಗಿಡ ನೆಡುವಂಥದ್ದನ್ನ ನಾವು 10 ಅಡಿಗೆ ಒಂದು ಗಿಡ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಗುಂಡಿ ತೆಗೆದಿದ್ದೀವಿ. ಇವತ್ತು ಮಧ್ಯಾಹ್ನದಷ್ಟಲ್ಲಿ ನೀವೆಲ್ಲ ಸಿಬ್ಬಂದಿಗಳು ದಯಮಾಡಿ ಗರಳಾಪುರ ಪ್ಲಾಂಟೇಶನ್ ಇರುವಂಥ ಗರಳಾಪುರ ಪ್ಲಾಂಟೇಶನ್ ಹತ್ರ ಹೋಗಿ ಟ್ರಾಕ್ಟರ್ ಮುಖಾಂತರ ನಮ್ಮ ಸೀನಪ್ಪವ್ರ ಮಾಜಿ ಅಧ್ಯಕ್ಷರು ನಾವು ಟ್ರಾಕ್ಟರ್ ಕೊಡ್ತೀವಿ, ತುಂಬ್ಕೊಂಬಂದು ಅಂತ ಹೇಳಿದ್ದಾರೆ. ಅವರು ಏನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಹಂಗಾಗಿ ಆ ಸೀನಪ್ಪವ್ರ ಟ್ರಾಕ್ಟರ್ ನಮ್ಮ ಸಾವಂತಯ್ಯ ವಾಟರ್ ಮ್ಯಾನ್ ಡ್ರೈವರ್ ಆಗಿರೋದ್ರಿಂದ ಆ ಗಿಡವನ್ನು ಅಲ್ಲಿ ಗರಳಾಪುರ ತೊಗೊಬಂದು ಇವತ್ತೇ ತಂದು ಇಟ್ಕೊಂಡು ಅದು ಇಟ್ಕೊಂಡು ನಾಳೆ ಬೆಳಿಗ್ಗೆ ದಯವಿಟ್ಟು ಎಲ್ಲ ಸಿಬ್ಬಂದಿಯವರು ಕೂಡ ನಿಮಗೆ ಈ ಒಂದು ಕಲರ್ ಇರಲಿ ಅಥವಾ ಇದಕ್ಕೊಂದು ಇದಿರಲಿ, ಕಳೆ ಇರಲಿ ಅಂತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವು ಈ ಒಂದು ಸ್ವಚ್ಛತಾ ಆಂದೋಲನ ಪರವಾಗಿ ಒಂದು ವಿಶ್ವ ಪರಿಸರ ದಿನಾಚರಣೆ ಪರವಾಗಿ ಒಂದು ಹ್ಯಾಟ್ ಮಾಡಿಸಿದ್ವಿ, ಅಂದರೆ ಟೋಪಿಗಳು ಮಾಡಿಸಿದ್ವಿ ಎಲ್ಲರಿಗೂ. ಸಿಂಗಳಿ ಗ್ರಾಮ ಪಂಚಾಯತಿ ವಿಶ್ವ ಪರಿಸರ ದಿನ ಅಂತ ಎಲ್ಲರಿಗೂ ಟೋಪಿ ಮಾಡಿಸಿದ್ವಿ. ಎಲ್ಲರೂ ಕೂಡ ಟೋಪಿ ಧರಿಸಿ ನಾಳೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರ್ತದೆ, ಅದರಲ್ಲಿ ಗುಂಡಿ ಹೊಡಿಸಿದ್ದೀವಿ. ದಯಮಾಡಿ ಇದನ್ನು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಈ ಸಲ ನಾವು ನನ್ನ ಹೆಸರೊಂದು ಗಿಡ, ನಿಮ್ಮ ಹೆಸರೊಂದು ಗಿಡ, ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸ್ಟಾಫ್ ಹೆಸರೊಂದು ಗಿಡ, ಪ್ರತಿಯೊಬ್ಬರು ಕೂಡ ನಮ್ಮ ಮೆಂಬರ್ ಹೆಸರೊಂದು ಗಿಡ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಜಿ ಅಧ್ಯಕ್ಷರ ಹೆಸರೊಂದು ಗಿಡ, ನಮ್ಮ ಗ್ರಾಮ ಪಂಚಾಯತಿ ಏನು ಸಿಂಗಳಿ ಗ್ರಾಮ ಪಂಚಾಯತಿ ಇದುವರೆಗೂ ಎಷ್ಟು ಜನ ಜನಪ್ರತಿನಿಧಿಗಳು ಇದ್ದಾರೆ ಅಷ್ಟೊಂದು ಹೆಸರು ಒಂದೊಂದು ಗಿಡ ಅಂತ ಮೊದಲೇ ಆದ್ಯತೆ. ಅಂದರೆ ನಾನು ಒಬ್ಬನೇ ಒಂದು 100 ಗಿಡ ಇಟ್ಬಿಡೋದಂತಲ್ಲ, ನಾನು ನಂದು ಅಂತ ಒಂದು ಗಿಡ ಪಿ ಡಿ ಓ ನೆಟ್ಟಿದ್ದು, ಇದು ಪಿ ಡಿ ಓ ಅಂದರೆ ಅದು ನಾವು ಚೂರು ಜವಾಬ್ದಾರಿ ನೋಡ್ಕೋಬೇಕು. ಅದು ನೀರಾಯಿಸೋದು ಪ್ರತಿದಿನ ಅಥವಾ ಪ್ರತಿ ವಾರಕ್ಕೆ ಒಂದು ಸಲ ನಾವು ವಿಸಿಟ್ ಮಾಡುವಂಥದ್ದು. ನಾವೇನು ಸ್ವಚ್ಛ ಶುಕ್ರವಾರ ಮಾಡ್ತಾಯಿದ್ವಿ, ಇನ್ಮೇಲೆ ಪ್ರತಿ ಸ್ವಚ್ಛ ಶುಕ್ರವಾರ ದಿನ ಒಂದು ರೌಂಡ್ ಬರುವಂಥದ್ದು. ಅದು ಗಿಡ ಏನಾಗಿದೆ, ಅದಕ್ಕೇನು ಒಣಗ್ತಾ ಇದೆಯಾ, ಅಥವಾ ಕಳೆ ಬೆಳ್ಕೊಂಡಿದೆಯಾ, ಅದಕ್ಕೇನಾದರೂ ಬಗ್ಗಿದೆಯಾ, ಗಾಳಿಗಳಿಗೆ ಬಿದ್ದೋಗಿದೆಯಾ, ಅದನ್ನು ಚೂರು ಸೂಪರ್ ದಿನ ಪ್ರತಿದಿನ ಮಾಡೋಣ. ಮತ್ತು ಆ ಒಂದು ಸ್ಮಶಾನದಲ್ಲಿ ಆಲ್ರೆಡಿ ಈಗ ನಮಗೆ ಕುಡಿ ನೀರು ವ್ಯವಸ್ಥೆ ಒಂದು ಬೋರ್ವೆಲ್ ಕೊರೆಸಿದ್ದು, ಆ ಬೋರ್ವೆಲ್ನ ನಾವು ಬಳಕೆ ಮಾಡ್ತಾಯಿಲ್ಲ. ಅದನ್ನೇ ನಾವು ಮ್ಯಾಕ್ಸಿಮಮ್ ಅದನ್ನು ನಾವು ಅದಕ್ಕೆ ಒಂದು HP ಅಥವಾ 2 HP ಮೋಟ್ರ್ ಬಿಟ್ಟು ಅದನ್ನು ನಾವು ಡ್ರಿಪ್ ಮಾಡಿಸ್ಬೇಕು ಅಂತ ಕೂಡ ನಾವು ಆಲ್ರೆಡಿ ನಮ್ಮ ಸದಸ್ಯರು ರಾಜಣ್ಣ ಅವರು ಆಲ್ರೆಡಿ ನಮಗೆ ಸಲಹೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಈ ಸಲ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಬೇಕು ಅಂತ ನಾವು ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು, ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಅಂತ ನಾವು ಒಂದು ಪ್ಲಾನ್ ಮಾಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾಳೆ ಎಲ್ಲರೂ ಕೂಡ ದಯವಿಟ್ಟು ಬೆಳಗ್ಗೆ 8 ಗಂಟೆಗೆ ನಮ್ಮ ಸಿಂಗಳಿ ಗ್ರಾಮದ ಸ್ಮಶಾನತೆ ಇರುವಂಥ ಜಾಗದಲ್ಲಿ ದಯವಿಟ್ಟೆಲ್ಲ ಬಂದು ಗಿಡ ನೆಡೋದು ನಿಮಗೆಲ್ಲ ಗೊತ್ತಿದೆ. ಈಗೇನು ಮಳೆ ಈ ವರ್ಷ ಏನೋ ನಮಗೆ ಸುಮಾರು ಒಳ್ಳೆ ಮುಂಗಾರು ಬಂದಿದೆ. ಕಳೆದ 4-5 ವರ್ಷಗಳಿಂದ ನಮಗೆ ಮಳೆ ಇಲ್ಲ ಈ ಮಳೆ ಇಲ್ಲ ಅನ್ನೋ ಕಾರಣ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ, ಮರ ಇಲ್ಲ, ಮಳೆ ಇಲ್ಲ. ಮತ್ತು ಎಲ್ಲ ಕಾಡು ಪ್ರಾಣಿಗಳು ಹಾವಳಿ ನಿಮಗೆ ಗೊತ್ತಾಯಿದೆ ನೋಡಿ. ಈಗ ನನಗೆ ಯಾರೋ ಡೈಲಿ ಹೇಳ್ತಾರೆ, ಸರ್ ಇಲ್ಲಿ ಕಡಿಬಿಟ್ಟು ಚಿರತೆ ಬನ್ನಿ ಅಂತ ಹೇಳಿದ್ರೆ ಏನು ಮಾಡೋಕ್ಕೆ ಸಾಧ್ಯ? ಸೊ ಹಂಗಾಗಿ ಕಾಡು ನಾಶ ಆಗ್ತಾ ಇದೆ, ಒಂದು ಕಡೆ ಮಳೆ ಕಡಿಮೆ ಆಗ್ತಾಯಿದೆ, ಕಾಡು ಪ್ರಾಣಿಗಳು ನಾಡು ಬರ್ತವೆ. ಈ ಸಮಸ್ಯೆ ಪರಿಹಾರ ಅಂತಂದರೆ ನಾವು ಮರ ನೆಡಬೇಕು, ಕಾಡು ಬೆಳೆಸಬೇಕು. ಮತ್ತು ಮತ್ತೊಂದು ಏನು ಅಂತಂದರೆ ಅರಣ್ಯ ನೀತಿ ಪ್ರಕಾರ 33% ಅರಣ್ಯ ಇರಬೇಕು ಅಂತ ಒಂದು ನಿಯಮ ಇದೆ. ಆದರೆ ಕೇವಲ ಇರೋದು 15-14% ಅಷ್ಟೇ ನಿಯಮ ಈಗ ಎಕ್ಸಿಸ್ಟಿಂಗ್ ಕಾಡಿರುವಂಥದ್ದು. ಸೊ ಹಂಗಾಗಿ ನಾವು ಆದಷ್ಟು ಕೂಡ ಹಸಿರೇ ಉಸಿರು ನಾವು ಹೆಚ್ಚು ಮಾಡಬೇಕು, ಗಿಡ ಹೆಚ್ಚು ಮಾಡಬೇಕು. ಅದರಿಂದ ಒಳ್ಳೆ ಆಕ್ಸಿಜನ್ ಸಿಗ್ತದೆ, ಒಳ್ಳೆ ವಾತಾವರಣ ಸೃಷ್ಟಿ ಆಗ್ತದೆ, ಆ ಜೀವ ಸಂಕುಲ ಕೂಡ ಸಂತೃಪ್ತಿ ಆಗ್ತದೆ ಅಂತ ನಾವು ಹೇಳ್ತಾ
ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಎಲ್ಲ ಸಿಬ್ಬಂದಿಗಳು ಹಾಜರಾಗಿದ್ದೀರಾ, ನಮ್ಮ ಮಾಜಿ ಜನಪ್ರತಿನಿಧಿಗಳು, ಹಾಲಿ ಜನಪ್ರತಿನಿಧಿಗಳು ಕೂಡ ಎಲ್ಲ ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನೀವೆಲ್ಲರೂ ಬಂದರೆ ನಿಮಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇದೆ. ಮಾನ್ಯ CEO ಸಾಹೇಬರು ಕೂಡ ಬರುವಂಥವ್ರು ಇದ್ದಾರೆ, EO ಕೂಡ ಬರುವಂಥವ್ರು ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸೇವೆ ಮಾಡ್ತಾರೆ, ಒಂದು ಕಾರ್ಯಕ್ರಮಕ್ಕೆ ಉತ್ಸುಕರಾಗಿದ್ದಾರೆ, ಮತ್ತೆ ಆಸಕ್ತಿಯಾಗಿದ್ದಾರೆ. ನಾವು ಬರ್ತೀವಿ ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಈಗ ನಮಗೆ ಎಲ್ಲ ಥರದ ಗಿಡ ಹಾಕಬೇಕು ಅಂತ ನಮ್ಗೆ ಆಸಕ್ತಿ ಇತ್ತು. ಈಗ ಸೋಷಿಯಲ್ ಫಾರೆಸ್ಟ್ರಿ ಗಳ್ಳಪುರಕ್ಕೆ ನಾವು ಹೋಗಿ ನೋಡಿದಾಗ, ಕೊರಳಿ ಗಳ್ಳಪುರ ಪ್ಲಾಂಟೇಶನ್ ಅಂತ ಹೋಗಿ ನೋಡಿದಾಗ ಅಲ್ಲಿರುವಂಥದ್ದು ಕಹಿ ಬೇವು ದೊಡ್ಡ ಗಿಡ ಇದೆ, ಮತ್ತು ಕಾಡು ಬಾದಾಮಿ ಗಿಡ ದೊಡ್ಡ ಗಿಡ ಇದೆ, ಮತ್ತು ಹರಳಿ ಗಿಡ ದೊಡ್ಡ ಗಿಡ ಇದೆ, ಮತ್ತು ಮಹಾಗನಿ ದೊಡ್ಡ ಗಿಡ ಇದೆ, ಮತ್ತು ಇದು ಹತ್ತಿ ಗಿಡ, ಮತ್ತು ಇನ್ನೊಂದು ಹಾಲು ಮರ ಏನೋ ದೊಡ್ಡ ಗಿಡ. ಇಷ್ಟು ಗಿಡ 6 ಗಿಡ ದೊಡ್ಡ ಗಿಡ ಇದೆ. ಸಣ್ಣ ಗಿಡಗಳು ತೇಗ ಇದೆ, ಹಲಸಿದೆ. ಸಣ್ಣ ಗಿಡಗಳು ಅವರೇ ಫಾರೆಸ್ಟ್ನವ್ರು ಏನು ಹೇಳ್ತಾರೆ ಅಂದರೆ, ಬೇಡ ಸರ್ ಇವು ಈ ಗಿಡನೇ ಹಾಕಿ ಮುಂದಿನ ದಿನಗಳು ನೆಕ್ಸ್ಟ್ ನೆಡೋರು ಅಂತ ಹೇಳಿದ್ದಾರೆ. ಮತ್ತು ರೆಗ್ಯುಲರ್ ಫಾರೆಸ್ಟ್ರಿ ಕೂಡ ಆಗಿದೆ. ಸೋಷಿಯಲ್ ಫಾರೆಸ್ಟ್ರಿ ಐದು ಜಾತಿ ದೊಡ್ಡ ಗಿಡ ಇದೆ, ದೊಡ್ಡ ಅದು ತಡ್ಕೊಳ್ಳುವಂಥದ್ದು. ಪಕ್ಕದ್ದು ರೆಗ್ಯುಲರ್ ಫಾರೆಸ್ಟ್ರಿ ಹೋಗಿ ನೋಡಿ. ನಾಳೆ ಅಟ್ಲೀಸ್ಟ್ 1-2 ಬೇಲ್ ಗಿಡ ಹಾಕುವಂಥದ್ದು, 1-2 ಹಲಸು ಗಿಡ ಹಾಕುವಂಥದ್ದು, 1-2 ಏನು ತೋಟದ ನೆಲ್ಲಿ ಮತ್ತು ಕಾಡಿನಲ್ಲಿ ನಿಂತಿದೆ ಆ ಅಟ್ಲೀಸ್ಟ್ ಎಲ್ಲ ವೈವಿಧ್ಯ ಗಿಡ ಹಾಕಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಸದ್ಯಕ್ಕೆ ಮಹಾಗನಿ ಗಿಡ 20 ಗಿಡ ತಗೊಳ್ಳಿ ಅಂತ ಹೇಳಿದ್ದೀವಿ. ಅವ್ರು 3 ಕೊಡ್ತಾರೆ, ಬಟ್ ಅವ್ರು ಹೇಳ್ತಾರೆ ಮಿಕ್ಸ್ ಗಿಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಫಾರೆಸ್ಟ್ನವ್ರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಸೋಷಿಯಲ್ ಫಾರೆಸ್ಟ್ನವ್ರು ಕೂಡ. ಮತ್ತು ಮಣ್ಣು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬೇಗ ಫಾಸ್ಟಾಗಿ ಬರ್ತವೆ. ಇನ್ನೊಂದೇನು ಅಂದರೆ, ನಮ್ಮ ವಿಚಾರಣೀಯ ವಿಚಾರ ಅಂತಂದರೆ, ನಮ್ಮ ಜೊತೆ ಇದ್ದಂಥ ಒಬ್ಬ ಬಿಲ್ಕಾರ್ಡ್ ತಿರೋಬಿಟ್ಟ. ಅವತ್ತು ಮಣ್ಣು ಮಾಡಕ್ಕೆ ಹೋದಾಗ ಏನು ಆ ಒಂದು ಸುಡು ಬಿಸಿಲಲ್ಲಿ ನಾವೆಲ್ಲ ಇದ್ಕೊಳ್ಕಾಯ್ತಿರಲಿಲ್ಲ. ಅವತ್ತು ನಾವು ಸಂಕಲ್ಪ ಮಾಡೋದು, ನೆಕ್ಸ್ಟ್ June 5ಕ್ಕೆ ನಾವು ಗಿಡ ನೆಡಲೇಬೇಕು, ಇಲ್ಲಿ ನೆರಳು ಮಾಡಲೇಬೇಕು. ಈ ಒಂದು ಇದರಲ್ಲಿ ಒಂಥರ ನಮಗೆ ಅದು ಚಿರಸಂತಿದ, ಹೆಸರೇ ಚಿರಸಂತಿದಮ್ಮ. ಅಲ್ಲಿ ಹೋದ್ರೆ ಪೀಸ್ಫುಲ್ ಸಿಗಬೇಕು. ಆ ಥರ ಅದಕ್ಕೆ ನಾವು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವು ಅವತ್ತೇ ನಮ್ಮೆಲ್ಲ ಲೀಡ್ಗಳೆಲ್ಲ ನಮಗೆ ಸಲಹೆ ನೀಡಿದ್ರು. ನಾವು ಅವತ್ತೇ ನಿರ್ಣಯ ಮಾಡಿದ್ದು, ಒಂದು 3 ತಿಂಗಳಿಂದನೇ ನಿರ್ಣಯ ಮಾಡಿದ್ದು. ವಿಶ್ವ ಪರಿಸರ ದಿನ ಇಲ್ಲೇ ಮಾಡಬೇಕು, ಇಲ್ಲಿನ ಸುತ್ತ ಒಳ್ಳೆ ಮರ ಇಡಬೇಕು ಅಂತ ಪ್ಲಾನ್ ಮಾಡಿ ಆ ಪ್ಲಾನ್ಗೆ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ವಿ. ನಾನೇ ಜಂಜಾಟದ ಜೀವನ, ಪ್ರತಿನಿತ್ಯ ನಾವು ಜಂಜಾಟನೇ. ನಾವು ಯಾವುದೇ ಅಧಿಕಾರಿ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ, ರಾಜಕೀಯದವರಾಗಿರಲಿ, ರೈತ ಆಗಿರಲಿ, ಏನೇ ಆಗಿರಲಿ, ಪ್ರತಿನಿತ್ಯನೂ ಜೀವನ ಜಂಜಾಟದ ಜೀವನನೇ. ಆ ಜಂಜಾಟದಲ್ಲಿ ಮೊದಲೇ ಹೇಳಿದ್ದಾರೆ, ಅದು ಚಿರಸಂತಿದಮ್ಮ ಅಂತಲೇ ಹೆಸರಿಟ್ಟಿದ್ದಾರೆ. ಅಟ್ಲೀಸ್ಟ್ ಆ ಒಂದು ವಾತಾವರಣದಲ್ಲೂ ಕೂಡ ಇದಿರಲಿ, ಪೀಸ್ನೆಸ್ ಇರಲಿ, ಶಾಂತಿ ಸಿಗುವಂಥದ್ದು, ಮುಕ್ತಿ ಸಿಗುವಂಥದ್ದಾಗಲಿ, ಸತ್ತಂಥ ಆತ್ಮಗಳಿಗೆ ಮುಕ್ತಿ ಸಿಗುವಂಥದ್ದು ಜಾಗ ಅದನ್ನ ನಾವು ನಿರ್ಮಾಣ ಮಾಡೋಣ. ಒಂಥರ ಪಾರ್ಕ್ ಥರ ಮಾಡೋಣ. ಮತ್ತು ನಾನು ಇನ್ನೊಂದೇನು ಅಂತಂದರೆ, ನಾವೆಲ್ಲ ಸ್ವಲ್ಪ ರೋಗ ರುಗ್ನಿಂದ ದೂರ ಇರಬೇಕು ಅಂದರೆ, ಮತ್ತು ನಾವು ಒಳ್ಳೆ ಆರೋಗ್ಯ ಇರಬೇಕು ಅಂತಂದರೆ, ನಮಗೂ ಕೂಡ ನೀಟಾಗಿ ಆರೋಗ್ಯ ಕಾಪಾಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತಂದರೆ ನಾವು ಮರ ನೆಡಬೇಕು. ಮರ ನೆಡೋದ್ರಿಂದ ಸಾಕಷ್ಟು ರೀತಿಯಾದಂಥ ಅನುಕೂಲ ಇದೆ. ಆ ಅನುಕೂಲ ಲಾಭವನ್ನು ಪಡೆಯೋಣ. ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ, ಜೀವ ಸಂಕುಲ ಕೂಡ ಅದು ಮರ ಆಶ್ರಯನೇ. ಪ್ರಾಣಿಗಳೆಲ್ಲ ಕೆಲವೆಲ್ಲ ನೀವು ನೋಡಿ, ಗುಬ್ಬಚ್ಚಿ ಇದು ಅದು ನಶಿಸಿ ಹೋಗೋದು ಸಂತತಿ ಆಗಿದೆ. ಮತ್ತು ಕಾಗೆದು ನಶಿಸಿ ಹೋಗೋ ಸಂತತಿ ಆಗಿಬಿಟ್ಟಿದೆ. ಮೊದಲು ಹಳ್ಳಿಗಳಲ್ಲಿ ಕಾಗೆಗಳನ್ನ ನಾವು ರೇಸ್ಮೆ ಉಡಾವಣೆ ಮಾಡಿದಾಗ ನೋಡಕ್ಕೆ ಅವಾಗ ಕಾಯ್ಕೊಳಕ್ಕೆ ಹೋಗ್ಬೇಕಾಯ್ತು. ಅಥವಾ ಕಡಲೆಕಾಯಿನ ಊರಲ್ಲಿ ಬೀದಿಲಿ ಒಣಗಾಕ್ತಾ ಕಾಯ್ಕೊಳಕ್ಕೆ ಹೋಗ್ಬೇಕಾಯ್ತು. ಇವತ್ತು ಎಲ್ಲಿದೆ ಕಾಗೆಗಳು? ಒಂದು ಊರು ಹುಡುಕು ಒಂದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇವು ನಾವು ಹೆಚ್ಚು ಹಣ್ಣು ಗಿಡಗಳನ್ನ, ದೊಡ್ಡ ಗಿಡಗಳನ್ನ ಇಡೋದ್ರಿಂದ ನಾವು ಪ್ರಾಣಿಗಳು ಸಂಕುಲ ಕೂಡ ಅವಕ್ಕೂ ಕೂಡ ನಾವು ಮನೆ ಕಟ್ಕೊಡಂಗಾಗ್ತದೆ. ನಾವು ಒಂದು ಗಿಡ ಇಟ್ಟರೆ ಅದೊಂದು ಪ್ರಾಣಿಗೆ ಅಥವಾ ಪಕ್ಷಿಗೆ ಒಂದು ಮರ ಅಥವಾ ಮನೆ ಆಗ್ತದೆ, ಆಶ್ರಯದಾನ ಆಗ್ತದೆ.